ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಸುಲಭವಾದ ವಿಧಾನದಲ್ಲಿ ಜೋಳದ ಹಿಟ್ಟಿನ ಕಡಕ್ ರೊಟ್ಟಿ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ರೊಟ್ಟಿ ಕಲಿದೇ ಇರೋರು, ಹೊಸದಾಗಿ ಮಾಡ್ಕೊಳ್ಳೋರು ಕೂಡ ಈ ವಿಧಾನವನ್ನು ಬಳಸಿ ಕಡಕ್ ರೊಟ್ಟಿ ಮಾಡ್ಕೋಬಹುದು. ಹಾಗಾದ್ರೆ ಬನ್ನಿ, ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ. ಈ ರೊಟ್ಟಿ 20 ರಿಂದ 25 ದಿವಸ ಇಟ್ಕೊಂಡು ತಿನ್ಬೋದು. ಒಂದು ಪಾತ್ರೆಗೆ 3/4 ಲೋಟದಷ್ಟು ನೀರು ಹಾಕೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಈಗ ಯಾವ್ದ್ರಲ್ಲಿ ನೀರ್ ಹಾಕೊಂಡಿದ್ದೀನೋ ಅದೇ ಲೋಟದಲ್ಲಿ 1 ಲೋಟದಷ್ಟು ಜೋಳದ ಹಿಟ್ಟು ತಗೊಂಡಿದ್ದೀನಿ. ಅದ್ರಲ್ಲಿ 1 ಸ್ಪೂನ್ ಅಷ್ಟು ಅದೇ ನೀರಿಗೆ ಹಾಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು. ಉಂಡುಂಡೆ ಆಗ್ಬಾರ್ದು. ನೋಡಿ, ಈ ತರನೇ ಕಲ್ಸ್ಕೋಬೇಕು. ಹಿಂಗೆ ಕೈ ಆಡ್ತಾ ಇರಬೇಕು. ಅವಾಗ ಗಟ್ಟಿಯಾಗಿ ಗಂಜಿ ತರ ಆಗುತ್ತೆ. ಈ ಕನ್ಸಿಸ್ಟೆನ್ಸಿ ಬಂದಾಗ ಉಳಿದಿರೋ ಜೋಳ ಹಿಟ್ಟನ್ನು ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಒಂದ್ಸಲಿ ಫ್ಲೇಮ್ ಜೋರಾಗಿ ಇಟ್ಕೊಂಡು ಆಫ್ ಮಾಡ್ಬಿಡ್ರಿ. ಅಷ್ಟೇ ಸಾಕು. ಆಫ್ ಮಾಡಾದ್ಮೇಲೆ ಚೆನ್ನಾಗಿ ಕೈ ಆಡ್ಕೋಬೇಕು. ಬಿಸಿ ಇದ್ದಂಗೆ ನೀಟಾಗಿ ನೋಡಿ, ಈ ತರ ಸ್ಪೂನ್ ಅಲ್ಲೋ ಸೌಟಲ್ಲೋ ಯಾವ್ದ್ರಲ್ಲಾರು ಚೆನ್ನಾಗಿ ಕೈ ಆಡ್ಕೊಂಡು ತಣ್ಣಗಾಕೆ ಬಿಟ್ಬಿಡ್ಬೇಕು. ಚೂರು ತಳನೂ ಹತ್ತಿಲ್ಲ, ಹಿಟ್ಟು ಚೆನ್ನಾಗಿ ಬೆಂದಿದೆ. ನೋಡ್ಕೊಂಡ್ರಲ್ವಾ? ಈಗ ಹಿಟ್ಟು ತಣ್ಣಗಾಗಿದೆ ನೋಡಿ. ಮುಟ್ಟಿ ತೋರಿಸ್ತಾ ಇದೀನಿ, ಕೈಗೂ ಅಂಟ್ಕೊಂತಿಲ್ಲ. ಪರ್ಫೆಕ್ಟ್ ಆಗಿ ಹಿಟ್ಟು ಬೆಂದಿದೆ. ಚೆನ್ನಾಗಿ ನಾದ್ಕೋಬೇಕು. ಜೋಳದ ಹಿಟ್ಟಾಗಿರೋದ್ರಿಂದ ನೀವು ಎಷ್ಟು ಚೆನ್ನಾಗಿ ನಾದ್ಕೊಂತೀರೋ ಅಷ್ಟು ಚೆನ್ನಾಗಿ ನಾವು ಮಾಡೋ ಪದಾರ್ಥ ಆಗುತ್ತೆ. ನೀರು ಏನು ನಾನು ಹಾಕೊಂಡಿಲ್ಲ. ಪರ್ಫೆಕ್ಟ್ ಆಗಿ ಅಳತೆಯಲ್ಲಿ ನಾನು ಹಿಟ್ಟು ಬೇಯಿಸ್ಕೊಂಡಿರೋದ್ರಿಂದ ನೀರ್ ಹಾಕೋ ಅವಶ್ಯಕತೆ ಇಲ್ಲ. 1 ಲೋಟ ಜೋಳದ ಹಿಟ್ಟಿಗೆ 3/4 ಲೋಟದಷ್ಟು ನೀರು. ಈ ತರ ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಸ್ವಲ್ಪ ಹಿಟ್ಟು ತಗೋಬೇಕು. ಜಾಸ್ತಿ ಹಿಟ್ಟು ಬೇಡ. ನೋಡಿ, ಇಷ್ಟೇ. ಒಂದೊಂದಕ್ಕೆ ನಾನು ಇಷ್ಟು ಹಿಟ್ಟು ತಗೊಂಡು ಈಗ ಲಟ್ಸಿ ತೋರಿಸ್ತೀನಿ. ಮತ್ತೊಂದ್ಸಲಿ ನಾದ್ಕೊಳ್ಳಿ. ನಾದ್ಕೊಂಡಾದ್ಮೇಲೆ ನಾನು ಜೋಳದ ಹಿಟ್ಟೆ ತಗೊಂತಾ ಇದ್ದೀನಿ. ಉಜ್ಕೊಳ್ಳೋಕೆ ಜೋಳದ ಹಿಟ್ಟೆ ತಗೊಂಡಿದ್ದೀನಿ. ಸ್ವಲ್ಪ ಹಿಂಗೆ ಹಾಕೊಂಡು ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ರೊಟ್ಟಿ ಬರಲ್ಲ ಅನ್ನೋರು ಸಹ ಈ ವಿಧಾನವನ್ನು ನೋಡ್ಕೊಂಡು ನೀವು ಮಾಡ್ಕೋಬಹುದು. ಸ್ವಲ್ಪ ಫಸ್ಟಿಗೆ ಹಿಂಗೆ ತೊಟ್ಕೊಂಡ್ಬಿಡಿ. ತೊಟ್ಕೊಂಡಾದ್ಮೇಲೆ ಲಟ್ಟಿಸ್ಕೊಂತ ಬರ್ಬೇಕು. ಈಗ ಲಟ್ಸಕ್ಕೂ ಮುಂಚೆ ಸ್ವಲ್ಪ ಒಣ ಹಿಟ್ಟು ಹಾಕೋಬೇಕು. ಮೇಲೆ ಕೆಳಗೆ ಒಣ ಹಿಟ್ಟು ಇರಂಗೆ ನೀವು ಲಟ್ಟಿಸ್ಕೋಬೇಕಾಗತ್ತೆ. ಈ ತರ ಲಟ್ಸೋದ್ರಿಂದ ಸ್ವಲ್ಪ ಎಲ್ಲೂ ಹತ್ಕೊಳ್ಳಲ್ಲ, ಅಂಟ್ಕೊಳ್ಳಲ್ಲ. ಎಷ್ಟು ತೆಳ್ಳಗ್ ಬೇಕಾದ್ರೆ ಅಷ್ಟು ತೆಳ್ಳಗೆ ಲಟ್ಟಿಸ್ಬೋದು. ಎಲ್ಲೂ ಹರಿಯಲ್ಲ. ನೋಡಿ, ಹೌದಾ? ಎಷ್ಟು ಚೆನ್ನಾಗಿ ಲಟ್ಟಿಸ್ಬೋದು ಅಂತ. ಎಷ್ಟು ತೆಳ್ಳಗ್ ಲಟ್ಟಿಸ್ಕೊಂತೀರೋ ಅಷ್ಟು ಒಳ್ಳೇದು. ನಾನಿಲ್ಲಿ ಕಡಕ್ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಪೇಪರ್ ಅಷ್ಟು ತೆಳ್ಳಗ್ ಬಂದಿದೆ. ಇದನ್ನೀಗ ಹೆಂಚಿನ ಮೇಲೆ ಹಾಕೋತಾ ಇದ್ದೀನಿ. ಹಾಕೊಂಡಾದ್ಮೇಲೆ ಸ್ವಲ್ಪ ಒಂದು ಬಟ್ಟೆಗೆ ಹಸಿ ಮಾಡ್ಕೊಂಡು ಹಿಂಗೆಲ್ಲ ಸ್ವಲ್ಪ ಹಗೂರಕ್ಕೆ ಮಾಡ್ಕೋಬೇಕು. ಹಿಂಗ್ ಮಾಡೋದ್ರಿಂದ ಒಣ ಹಿಟ್ಟೆಲ್ಲ ಹೋಗುತ್ತೆ, ರೊಟ್ಟಿನೂ ಚೆನ್ನಾಗಾಗುತ್ತೆ. ಪ್ರತಿ ಒಂದು ಕಡೆನೂ ನೋಡಿ, ಎಡ್ಜಸ್ ಎಲ್ಲ ಕಡೆನೂ ನೀವು ಪ್ರೆಸ್ ಮಾಡಿ ಸುಟ್ಕೋಬೇಕಾಗತ್ತೆ. ಹಿಂಗೆ ಉಬ್ಬಿದ್ ನೋಡ್ರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂತು ಅಂತ. ಎರಡೂ ಕಡೆನೂ ಅಷ್ಟೇ. ಸ್ವಲ್ಪ ನಿಧಾನ ಆಗುತ್ತೆ. ಮೆತ್ತನ ರೊಟ್ಟಿಗೂ ಕಡಕ್ ರೊಟ್ಟಿಗೂ ಸ್ವಲ್ಪ ನಿಧಾನ ಆಗುತ್ತೆ. ಯಾಕೆಂದ್ರೆ ಇದು ಎಲ್ಲಾ ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ಕಡಕ್ ಆಗೋ ತನಕ ಬೇಯಿಸ್ಕೋಬೇಕು. ಹೆಸರಲ್ಲೇ ಇದೆ ಅಲ್ವಾ ಕಡಕ್ ಅಂತ. ಗರಿಯಾಗಿ ತುಂಬಾ ಚೆನ್ನಾಗಾಗುತ್ತೆ ತಿನ್ನೋದಿಕ್ಕೆ. ಇದು ಮಾಡಿ ಒಂದ್ 5 ನಿಮಿಷ ಬಿಟ್ಟು ನೀವು ನೋಡ್ಬೇಕು. ತುಂಬಾ ಚೆನ್ನಾಗಿ ಕಡಕ್ ಆಗಿರುತ್ತೆ. ನೋಡಿ, ನಾನೆಲ್ಲ ಮಾಡ್ಕೊಂಡಿದ್ದೀನಿ. ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನ 15 ರಿಂದ 20 ದಿವಸ ಇಟ್ಕೊಂಡು ತಿನ್ಬೋದು. ಫ್ರೆಶ್ ಆಗಿ ಚೆನ್ನಾಗಿರುತ್ತೆ, ಮೆತ್ತಗೂ ಆಗೋದಿಲ್ಲ. ಕಡಕ್ ರೊಟ್ಟಿಗೆ ಅಂತಾನೆ ನಾನು ಹಳ್ಳಿ ಶೈಲಿಯ ಈರುಳ್ಳಿ ಕೆಂಪು ಚಟ್ನಿ ವಿಶೇಷವಾಗಿ ಮಾಡುವುದು ತೋರಿಸಿದ್ದೀನಿ. ಈ ಕಡಕ್ ರೊಟ್ಟಿಗೆ ತುಂಬಾ ಚೆನ್ನಾಗಾಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ. ಪ್ಲೀಸ್ ಚೆಕ್ ಮಾಡ್ಕೊಂಡು ನೀವು ಒಂದ್ಸಲಿ ಮಾಡ್ಕೊಂಡು ನೋಡಿ. ನಿಮಗೆ ರುಚಿ ತುಂಬಾ ಇಷ್ಟ ಆಗುತ್ತೆ. ನಾನು ಹಾಕಿರೋ ಮೆಜರ್ಮೆಂಟ್ ಅಲ್ಲಿ 6 ರೊಟ್ಟಿ ಆಗಿದೆ ನೋಡಿ. ಸಣ್ಣದಾಗಿ ಹಿಟ್ಟು ತಗೊಂಡು ತೆಳ್ಳಗೆ ಮಾಡ್ಕೋಬೇಕು. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.